ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ 17 ಜನ ಆರೋಪಿಗಳ ಬಂಧನ ಆಗಿದೆಯಲ್ಲ, ಅವರ ಜನ್ಮವನ್ನ ಜಾಲಾಡ್ತಾ ಇದ್ದಾರೆ ಪೊಲೀಸರು. ರೇಣುಕಾಗೆ ಶಾಕ್ ಕೊಟ್ಟಿದ್ದಂತಹ ಧನರಾಜ್ ಬ್ಯಾಂಕ್ ಖಾತೆಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕರೆಂಟ್ ಶಾಕ್ ನೀಡಲಿಕ್ಕೆ ಆನ್ಲೈನ್ನಲ್ಲಿ ಮೆಗ್ಗಾರ್ ಮಿಷಿನ್ ಅನ್ನ ಖರೀದಿ ಮಾಡಿದ್ದಾಯಿತು. A9 ಆರೋಪಿ ಈತ ಧನರಾಜ್ 2 ಬ್ಯಾಂಕ್ ಖಾತೆಯನ್ನ ಹೊಂದಿರೋದು ಬೆಳಕಿಗೆ ಬಂದಿದೆ ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ. ಒಂದು ಬ್ಯಾಂಕ್ ಖಾತೆಯ ಸಂಖ್ಯೆಯನ್ನ ಮರ್ತಿದ್ದೇನೆ ಅಂತ ಹೇಳಿ ಧನರಾಜ್ ಪೊಲೀಸರ ಬಳಿ ಹೇಳಿದ್ನಂತೆ. ಬ್ಯಾಂಕ್ ಖಾತೆಯ ಸಂಖ್ಯೆಯ ಮಾಹಿತಿ ಇಲ್ಲ ಅಂತಿದ್ದಾನೆ ಆರೋಪಿಯ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಸಂಗ್ರಹಿಸಿ ಇನ್ವೆಸ್ಟಿಗೇಷನ್ ಅನ್ನು ಮುಂದುವರಿಸಿದ್ದಾರೆ. ಮತ್ತೊಂದು ಅಕೌಂಟ್ನಿಂದ ಹಣದ ವ್ಯವಹಾರವಾಗಿರುವಂತಹ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯ ತನಿಖೆಯನ್ನು ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಹಲವು ರೀತಿಯ ಅನುಮಾನಗಳು ಐವೋಗ್ ಬಂದೇ ಬರುತ್ತೆ. ಆ ಅನುಮಾನಗಳನ್ನು ಪರಿಹರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿಯೇ ಈಗಾಗಲೇ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಮಾಡ್ತಾ ಇರುವಂಥದ್ದು. ಇದೇ A9 ಆರೋಪಿಗೆ ಸಮತ ಹಣವನ್ನು ಟ್ರಾನ್ಸಾಕ್ಷನ್ ಮಾಡಿದ್ರು ಅನ್ನುವಂತಹ ಅಲಿಗೇಷನ್ ಕೂಡ ಮುನ್ನೆಲೆಗೆ ಬರ್ತಾ ಇರುವಂತಹದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಸಹಜವಾಗಿಯೇ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ ರೇಣುಕಾಸ್ವಾಮಿ ಹತ್ಯೆಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು. ಈ ಮೆಗ್ಗಾರ್ ಮಿಷಿನ್ ಮೂಲಕ ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟಿರೋದು ಪೊಲೀಸರ ತನಿಖೆಯ ಮೂಲಕ ಗೊತ್ತಾಗಿತ್ತು. ಈಗ ಮೆಗ್ಗಾರ್ ಮಿಷಿನ್ ಬಳಕೆಯನ್ನ ಮಾಡಲಿಕ್ಕೆ ಅಥವಾ ಖರೀದಿ ಮಾಡಲಿಕ್ಕೆ ಆತನಿಗೆ ಹಣ ಎಲ್ಲಿಂದ ಬಂತು ಅನ್ನುವಂತಹ ಮೂಲವನ್ನು ಕೆದಕ್ತಾ ಇದ್ದಾರೆ ಪೊಲೀಸರ ಇನ್ವೆಸ್ಟಿಗೇಷನ್ ನಲ್ಲಿ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಉಮೇಶ್? ಪ್ರಕರಣದಲ್ಲಿ A9 ಆರೋಪಿಯಾಗಿರುವಂಥ ಧನರಾಜ್ ಏನಿದ್ದಾರೆ, ಧನರಾಜ್ನ ತನಿಖೆಗೊಳಪಡಿಸಿದಂಥ ವೇಳೆಯಲ್ಲಿ ಈತ ರೇಣುಕಾಸ್ವಾಮಿಗೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಂಥ ಮೆಗ್ಗಾರ್ ಏನಿತ್ತು ಅದನ್ನು ಈತನೇ ಆನ್ಲೈನಲ್ಲಿ ಖರೀದಿ ಮಾಡಿದ ಅನ್ನೋದ್ರ ಬಗ್ಗೆ ಕೂಡ ಆ ಸಂದರ್ಭದಲ್ಲೇ ಗೊತ್ತಾಗಿತ್ತು. ಈಗ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ತನಿಖೆ ವೇಳೆಯಲ್ಲಿ ಆತ ಒಂದು ಅಕೌಂಟ್ನ ನಂಬರ್ ಹೇಳಿದ್ದ, ಆ ಅಕೌಂಟ್ನಲ್ಲಿ ಯಾವುದೇ ರೀತಿಯ ಹಣದ ವ್ಯವಹಾರಗಳು ನಡೆದಿರಲಿಲ್ಲ, ಒಂದೇ ಅಕೌಂಟ್ ನಂಬರ್ ಇರೋದು ಅಂತೂ ಕೂಡ ಪ್ರಾಥಮಿಕ ತನಿಖೆ ವೇಳೆಯಲ್ಲಿ ಹೇಳಿದ್ದ. ಆದರೆ ತನಿಖೆ ಮುಂದುವರಿಸಿದಂತಲ್ಲ ಈಗ ಗೊತ್ತಾಗ್ತಾ ಇರುವಂಥದ್ದು ಧನರಾಜ್ಗೆ ಮತ್ತೊಂದು ಬ್ಯಾಂಕ್ನಲ್ಲೂ ಕೂಡ ಅಕೌಂಟ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಆ ಸಂಬಂಧಪಟ್ಟ ಹಾಗೆ ಪೊಲೀಸರು ಪ್ರಶ್ನೆ ಮಾಡಿದಂಥ ವೇಳೆಯಲ್ಲಿ ಆ ಬ್ಯಾಂಕ್ ಅಕೌಂಟ್ನ ನಂಬರ್ ನನಗೆ ಮರ್ತೋಗಿದೆ, ಅದರಲ್ಲಿ ನಾನು ಯಾವುದೇ ವ್ಯವಹಾರ ಮಾಡ್ತಿಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಪೊಲೀಸರ ತನಿಖೆ ಪ್ರಕಾರ ಏನು ಈ ಮರ್ತೋಗಿದೆ ಅಂತೇನು ಬ್ಯಾಂಕ್ ಅಕೌಂಟ್ ನಂಬರ್ ಹೇಳ್ತಾ ಇದ್ದಾನೆ, ಆ ಅಕೌಂಟ್ನಿಂದಲೇ ಹಣದ ವ್ಯವಹಾರ ನಡೆದಿದೆ ಅನ್ನೋ ಶಂಕೆ ಕೂಡ ಪೊಲೀಸರಿಗಿರುವಂಥದ್ದು. ಆ ಅಕೌಂಟನ್ನು ಓಪನ್ ಮಾಡಿದ ನಂತರದಲ್ಲೇ ಅಕೌಂಟ್ನಲ್ಲಿ ಅಮೌಂಟ್ ಇದೆಯಾ ಅಥವಾ ಧನರಾಜ್ಗೆ ಯಾರಾದರೂ ಅಮೌಂಟ್ ಹಾಕಿದ್ರ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗಬೇಕಾಗಿದೆ. ಹಾಗಾಗಿ ಬ್ಯಾಂಕ್ನ ಸಿಬ್ಬಂದಿ ಬ್ಯಾಂಕ್ ಏನಿದ್ದಾರೆ ಧನರಾಜ್ನ ಆಧಾರ್ ಕಾರ್ಡ್ ನಂಬರ್ ಪಡೆದು ಆ ಬ್ಯಾಂಕ್ ಸಂಬಂಧಪಟ್ಟ ಬ್ಯಾಂಕಿಗೆ ಈಗ ಪತ್ರ ಬರೆದಿರುವಂಥದ್ದು. ಧನರಾಜ್ ಹೆಸರಲ್ಲಿ ಎಷ್ಟು ಬ್ಯಾಂಕ್ ಅಕೌಂಟ್ಗಳಿದ್ದಾವೆ, ಇರುವಂಥ ಬ್ಯಾಂಕ್ ಅಕೌಂಟ್ನಲ್ಲಿ ಇರುವಂಥ ಹಣದ ವ್ಯವಹಾರದ ಬಗ್ಗೆ ಮಾಹಿತಿ ಕೊಡಿ ಅಂತ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಪತ್ರ ಕೂಡ ಬರೆದಿರುವಂಥದ್ದು. ಪತ್ರ ಬರೆದ ನಂತರದಲ್ಲಿ ಆ ಬ್ಯಾಂಕ್ ಅಕೌಂಟ್ನಲ್ಲಿ ಎಷ್ಟು ಹಣ ಇದೆ, ಯಾರೆಲ್ಲ ಅಮೌಂಟ್ ಹಾಕಿದ್ದಾರೆ ಅನ್ನೋದು ಗೊತ್ತಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ತನಿಖೆ ಕೂಡ ನಡೀತಾ ಇರುವಂಥದ್ದು. ಪ್ರೇಮ್, ಥ್ಯಾಂಕ್ ಯು ಉಮೇಶ್.